ನಮಸ್ತೆ ಗಾಯ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವೀಗ ಎಲ್ಲಿದ್ದೀವಿ ಅಂದ್ರೆ ಹೊಸಪೇಟೆ ಡ್ಯಾಮ್ ಹತ್ರ ಇದೀವಿ. ಸೊ ಗಾಯ್ಸ್, ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂತಿದಾರೆ ನಮ್ಮ ಹುಡುಗರು ಎಲ್ಲಾರು. ಈ ಹೊಸಪೇಟೆ ಡ್ಯಾಮ್ ಹತ್ರ ಬಂದಿದೀವಿ ಈಗ. ನೆಕ್ಸ್ಟ್ ಈಗ ಅಂಜನಾದ್ರಿಗೆ ಹೋಗ್ತಿದೀವಿ. ಇಲ್ಲಿ ನಿಂತ್ಕೊಂಡು ಒಂದ್ ಸ್ವಲ್ಪ ಫೋಟೋ ಶೂಟ್ ಅನ್ನು ಮಾಡ್ಕೊಂತಿದ್ದಾರೆ. ಇವರು ನಮ್ಮಣ್ಣ ರಾಜಣ್ಣ ಅಂತ, ಇವನು ನಮ್ ಮುಗೇಶ್ ಅಂತ, ಇವನು ಅಜಯ್ ಅಂತ, ಇವನು ಶಿವು ಅಜಯ್ ಅಂತ ಫೋಟೋ ಶೂಟ್ ಮಾಡ್ಸ್ಕೊಂತಿದ್ದಾರೆ. ಹೊಸಪೇಟೆ ಡ್ಯಾಮ್ ಅಂತೂ ಫುಲ್ ಸೈಕ್ ಆಗಿದೆ, ಫುಲ್ ಆಗಿದೆ. ಹೊಸಪೇಟೆ ಡ್ಯಾಮ್ ಅನ್ನು ನೋಡಿಕೊಂಡು ನಾವೀಗ ಟನಲ್ ಹತ್ರ ಹೋಗ್ತಿದೀವಿ. ಟನಲ್ ಅಂತೂ ತುಂಬಾ ಸೈಕ್ ಆಗಿದೆ. ಒಂದು 300-400 ಮೀಟರ್ ಟನಲ್ ಸೈಕ್ ಆಗಿದೆ. ರೋಡ್ ಮಾತ್ರ ಸಖತ್ತಿದೆ. ಟನಲ್ ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದ ನಂತರ ಸ್ಟ್ರೇಟ್ ಹೋದ್ರೆ ಶಿಸ್ತಾ ಕೊಪ್ಪಳ ಬರುತ್ತೆ. ನಾವು ಫಸ್ಟ್ ಆಫ್ ಆಲ್ ಹುಲಿಗೆ ಹೋಗ್ಬೇಕಾಗಿತ್ತು, ಹಂಗಾಗಿ ಹುಲಿಗೆ ಒಳಗಡೆ ಹೊಂಟಿದ್ದೀವಿ. ಹುಲಿಗೆ ಎಂಟ್ರೆನ್ಸ್ ನಾವು ಬಂದೇ ಬಿಟ್ವಿ. ಎಂಟ್ರೆನ್ಸ್ ಹತ್ರ ತುಂಬ ಅಂಗಡಿಗಳನ್ನು ಹಾಕಿದ್ದಾರೆ. ಹುಲಿಗೆ ಎಂಟ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ರಿ, ಹುಲಿಗೆ ಎಂಟ್ರೆನ್ಸ್ ನೋಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಹುಡುಗ ದೇವ್ರ ಹತ್ರ ಆಯ್ಕೆಯನ್ನು ಬೇಡಿಕೊಂಡು ಕಲ್ಲು ವ್ರತವನ್ನು ಮಾಡಲು ಹೋಗಿದ್ದಾನೆ. ಅವನಿಗೆ ದೇವರು ಒಳ್ಳೇದು ಮಾಡಲಿ ಎಂದು ನಾವು ಬೇಡಿಕೊಳ್ಳೋಣ. ಎಲ್ಲಿದ್ದ ಬಿಜಾಪುರ ಆಂಜನೇಯ ಮುಗಿಸಿದ ಡೈರೆಕ್ಟ್ ಅವ್ರಿಗೆ ಏನ ಇದ್ರ ಪರವಾಗಿ ನೀನು ಬಂದಿದ್ದ ತಬಾಕ್ ಸರಿ ನಿಷೇಧ ಮಾಡ್ಬೇಕಂತ ನಿಷೇಧ ಮಾಡಿ. ಈಗೇನು ಮೊನ್ನೆ DKT ಅವರು ಹೇಳ್ಯಾರಲ್ಲ, ಅದ್ರ ಪ್ರಯುಕ್ತ ಇಲ್ಲ. ನಾ ಮತ್ತ ಹೊಳ್ಳಿ ತಗೊಂಡ್ರ ಕ್ಯಾನ್ಸಲ್ ಮಾಡಿದ್ರು ಮತ್ ತಗೊಂಡಲ್ಲ, ಮತ್ ಕ್ಯಾನ್ಸಲ್ ಮಾಡ್ಬೇಕಂತ ಮತ್ತೆ ಕ್ಯಾನ್ಸಲ್. ಈ ಮತ್ತೆ ಪ್ಲಾನಿಂಗ್ ಎಲ್ಲೆಲ್ಲಿ ಐತ ಈಗ ಇಟ್ಟಿಗೆ ಹೋಗ್ತೇನ ನಾ ಊರಿಗೆ. ಊರಿಗೆ ಮತ್ ಎಂತೆಲ್ಲ ಹೋಗ್ಬೇಕಂದ್ರೆ ಅಲ್ಲ ಸೈಕಲ್ ಅಲ್ಲ ಸೈಕಲ್ ಅಲ್ಲ. ಏನಪ್ಪ ವಿಷಯ ಅಂದರೆ, ಈ ಹುಡುಗ ತಂಬಾಕು ನಿಷೇಧ ಮಾಡಲು ಬಿಜಾಪುರದ ಇಟಗಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಸೈಕಲ್ ಯಾತ್ರೆಯನ್ನು ಮಾಡುತ್ತಾನೆ. ಈ ಹುಡುಗನ ಧೈರ್ಯಕ್ಕೆ ನಾವು ಮೆಚ್ಚಲೇಬೇಕು. ಇವನ ವಯಸ್ಸು ಕೇವಲ 15 ಆಗಿರುತ್ತದೆ. ಆ ಹುಡುಗನನ್ನು ಮೀಟ್ ಮಾಡಿಕೊಂಡು ನಾವು ಅಂಜನಾದ್ರಿ ಎಂಟ್ರೆನ್ಸ್ ಹತ್ರ ಬಂದ್ಬಿಟ್ವಿ. ಅಂಜನಾದ್ರಿ ಬೆಟ್ಟ ಹತ್ತಲು ನಾವು ಹೋಗುತ್ತಿದ್ದೇವೆ. 525 ಮೆಟ್ಟಿಲುಗಳನ್ನು ಹತ್ತಿಕೊಂಡು ನಾವು ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಮೇಲೆ ನೋಡ್ತಿದ್ವಿ. ಜನಸಾಗರ ಅಷ್ಟೊಂದು ಏನಿದ್ದಿಲ್ಲ, ಜನ ತುಂಬ ಕಡಿಮೆ ಇತ್ತು. ಹಂಗಾಗಿ ನಾವು ವೀಕ್ಷಣೆ ಮಾಡಲು ಹೆಚ್ಚು ಅವಕಾಶ ದೊರಕಿತು. ಅಂಜನಾದ್ರಿ ಬೆಟ್ಟದಿಂದ ನೇಚರ್ ಮಾತ್ರ ತುಂಬ ಸೈಕೆ ಕಾಣ್ತಿದೆ. ಇಲ್ಲಿನ ವೀಕ್ಷಣೆ ನೋಡಿದರೆ ತುಂಬ ಇಷ್ಟವಾಗುತ್ತದೆ. ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ಅಂಜನಾದ್ರಿ ಬೆಟ್ಟವನ್ನು ನೋಡಿಕೊಂಡು ನಾವು ಕಮಲಾಪುರದಲ್ಲಿರುವ ಮೂರ್ತಿಗಳ ಆಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ. ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಹಲವಾರು ಮೂರ್ತಿಗಳು ಇಲ್ಲಿ ಕೆತ್ತಿದ್ದಾರೆ. ಕೆಲವೊಂದು ಮೂರ್ತಿಗಳು ನಾಶವಾಗಿ ಹೋಗಿದ್ದಾವೆ. ಸುಮಾರು 100 ಮೂರ್ತಿಗಳನ್ನು ಕೆತ್ತಿದ್ದಾರೆ ಇಲ್ಲಿ. ನಾಶ ಮಾಡಿಬಿಟ್ಟಿದ್ದಾರೆ. ಮುರಿ ಬಿಟ್ಟಾರಲ್ಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹಂಪಿ ಸಣ್ಣ ಮ್ಯಾಪು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸುತ್ತಮುತ್ತಲ ಇರುವಂಥ ದೇವಸ್ಥಾನಗಳು ಕೂಡ ಇಲ್ಲಿ ಮಾಡಿದ್ದಾರೆ. ಹಂಪಿಯಲ್ಲಿ ಇರುವಂತಹ ಎಲ್ಲ ಸ್ಥಳಗಳನ್ನು ಇಲ್ಲಿ ಒಂದು ಸಣ್ಣ ರೂಪದಲ್ಲಿ ತೋರಿಸಿದ್ದಾರೆ.
ಇದು ಹಂಪಿಯ ಕಣಿವೆಯ ಮಾದರಿ. ಅದರಂತೆಯೇ ಹಂಪಿಯ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಕಲ್ಲಿನ ರಥದ ಹತ್ತಿರ ನಾವು ಬಂದಿದ್ದೇವೆ. ಕಲ್ಲಿನ ರಥ 50 ರೂಪಾಯಿ ನೋಟಿನ ಚಿತ್ರವಾಗಿರುತ್ತದೆ. ವಿಠಲ ದೇವಾಲಯ ಹತ್ತಿರದಲ್ಲಿರುತ್ತದೆ. ಇದು ತುಂಬ ಐತಿಹಾಸಿಕ ಪ್ರಸಿದ್ಧ ಸ್ಥಳವಾಗಿದೆ. ಹಂಪಿಯ ಕಲ್ಲಿನ ರಥವನ್ನು ನೋಡಿಕೊಂಡು ನಾವು ಬಂದಿದ್ದೆ ಸ್ವರಗಳ ಸ್ತಂಭ ಎನಿಸಿಕೊಂಡಿರುವ ಪ್ರಸಿದ್ಧ ಸ್ಥಳವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಇಲ್ಲಿ ಕಂಬಗಳಲ್ಲಿ ಸಂಗೀತ ನೃತ್ಯವನ್ನು ನುಡಿಸುತ್ತಿದ್ದಾರೆ. ಅಂತಹ ವಿದ್ವಾಂಸರು ವಿಜಯನಗರ ಸಾಮ್ರಾಜ್ಯದಲ್ಲಿ ಹುಟ್ಟಿದ್ದಾರೆ. ಸ್ವರಗಳ ಸ್ತಂಭಗಳನ್ನು ನೋಡಿಕೊಂಡು ನಾವು ಬಂದಿದ್ದೆ ವಿರೂಪಾಕ್ಷ ದೇವಾಲಯ ಹತ್ತಿರ. ವಿರೂಪಾಕ್ಷ ದೇವಾಲಯ ಮಾತ್ರ ತುಂಬ ಚೆನ್ನಾಗಿದೆ. ಹಂಪಿಯ ಸ್ಥಳಗಳಲ್ಲಿ ಅದೊಂದು ಪ್ರಸಿದ್ಧ ಸ್ಥಳವಾಗಿದೆ. ಹಂಪಿಯಲ್ಲಿ ವಿಚಿತ್ರ ಏನೆಂದರೆ ವಿರೂಪಾಕ್ಷ ದೇವಾಲಯದ ಗೋಪುರವು ಉಲ್ಟಾ ಕಾಣುವ ಈ ಸುಂದರವಾದ ದೃಶ್ಯವನ್ನು ನೀವು ನೋಡಲೇಬೇಕು. ಹಂಪಿಯನ್ನು ನೋಡಿಕೊಂಡು ನಾವು ಕೊನೆಯದಾಗಿ ಬಂದಿದ್ದು ಹೊಸಪೇಟೆ ಡ್ಯಾಮ್ ಹತ್ರ ಬಂದಿದ್ದೇವೆ. ಹೊಸಪೇಟೆ ಡ್ಯಾಮ್ ಅಂತೂ ತುಂಬ ಫುಲ್ ಆಗಿದೆ. ನೀರು ತುಂಬ ಜಾಸ್ತಿ ಇದೆ. ಹೊಸಪೇಟೆ ಡ್ಯಾಮ್ ನೋಡೋದು ಸುಂದರವಾಗಿದೆ. ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಸಹ ವಿದ್ಯುತ್ ಉತ್ಪಾದನೆಯನ್ನು ಮಾಡುತ್ತಾರೆ. ಇದು ನಮ್ಮ ಕೊನೆಯ ವಿಡಿಯೋ ಆಗಿರುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫುಲ್ ವಿಡಿಯೋ.